ದಲಿತರ ಜಮೀನಿನಲ್ಲಿ ದಾರಿ ಬಿಡಿಸಿಕೊಡಲು ಹೋಗಿರುವ ತಹಶೀಲ್ದಾರ್ ನಡೆಗೆ ತೀವ್ರ ಖಂಡನೆ. ದಲಿತ ಸಂಘರ್ಷ ಸಮಿತಿಯಿಂದ ಡಿಸಿಗೆ ಮನವಿ. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕಟ್ಟಿ ಗ್ರಾಮದ ಸರ್ವೆ ನಂಬರ್ 273/1ರಲ್ಲಿ ದಾರಿ ಬಿಡಿಸಿಕೊಡುವಂತೆ ದಲಿತ ರೈತರಿಗೆ ತೊಂದರೆ ನೀಡುತ್ತಿರುವ ಗುಂಡ್ಲುಪೇಟೆ ತಾಲೂಕು ತಹಶೀಲ್ದಾರ್ ಮತ್ತು ಸಿಬ್ಬಂದಿಗಳು ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಗುಂಡ್ಲುಪೇಟೆ ತಾಲೂಕು ಶಾಖೆ ವತಿಯಿಂದ ನಗರದ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಹೋಬಳಿ ಚಿಕ್ಕಟ್ಟಿ ಗ್ರಾಮದ ಸರ್ವೆ ನಂಬರ್ 273/1ರಲ್ಲಿ ಚಿಕ್ಕಮಾದಯ್ಯ ಬೀನ್ ಲೇಟ್ ದೊಡ್ಡ ಗಂಡಯ್ಯ, ಮಹದೇವಯ್ಯ ಬೀನ್ ಲೇಟ್ ದೊಡ್ಡ ಗಂಡಯ್ಯ ಎಂಬುವರಿಗೆ 0.29.8 ಗುಂಟೆ ಜಮೀನು ಇದ್ದು ಈ ಜಮೀನಿನಲ್ಲಿ ಅವರು ಕೃಷಿ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಾರೆ. ಆದರೆ ಅದೇ ಗ್ರಾಮದ ಚಿಕ್ಕೇಗೌಡ ಬಿನ್ ರಾಜೇಗೌಡ ಎಂಬುವರು ಜಮೀನಿಗೆ ವ್ಯವಸಾಯ ಮಾಡಲು ಹೋಗುವುದಕ್ಕೆ ದಾರಿ ಇಲ್ಲವೆಂದು ತಹಶೀಲ್ದಾರ್ ಅವರಿಗೆ ಅರ್ಜಿ ಕೊಟ್ಟ ಬಳಿಕ ತಹಶೀಲ್ದಾರ್ ಅವರು ಸಂಬಂಧಪಟ್ಟ ಬಾಜುದಾರನ ಸರ್ವೆ ನಂಬರ್ ಆದ 273/1ರಲ್ಲಿನ 0.29.8 ಗುಂಟೆ ಜಮೀನಿದ್ದು ಇದರ ಮಧ್ಯದಲ್ಲಿಯೇ ಸುತ್ತಮುತ್ತಲೂ ದಾರಿ ಇದ್ದರೂ ಕೂಡ ದಲಿತ ಕುಟುಂಬದವರಾದ ಚಿಕ್ಕಮಾದಯ್ಯ ಬೀನ್ ಲೇಟ್ ದೊಡ್ಡ ಗಂಡಯ್ಯ ಎಂಬುವರ ಜಮೀನಿನ ಮೇಲೆ ದಾರಿ ಬಿಡಿಸಿಕೊಡಲು ಹೋಗಿರುವ ತಹಶೀಲ್ದಾರ್ ಮತ್ತು ಸಿಬ್ಬಂದಿಗಳ ನಡೆಯನ್ನು ತೀವ್ರವಾಗಿ ಗುಂಡ್ಲುಪೇಟೆ ತಾಲೂಕು ದಲಿತ ಸಮಿತಿ ಖಂಡಿಸುತ್ತದೆ ಮತ್ತು ಚಿಕ್ಕಟ್ಟಿ ಗ್ರಾಮದಲ್ಲಿ ವಾಸವಿರುವ ದಲಿತ ಕುಟುಂಬದ ಚಿಕ್ಕಮಾದಯ್ಯ ಬೀನ್ ಲೇಟ್ ದೊಡ್ಡ ಗಂಡಯ್ಯ, ಮಹದೇವಯ್ಯ ಬೀನ್ ಲೇಟ್ ದೊಡ್ಡ ಗಂಡಯ್ಯರವರ ಕುಟುಂಬವು ಕೇವಲ 0.29.8 ಗುಂಟೆಯಲ್ಲೇ 2 ಕುಟುಂಬಗಳು ಅಲ್ಪ ಜಮೀನಿನಲ್ಲಿಯೇ ಅತಿ ಸಣ್ಣ ರೈತರಾಗಿದ್ದು ಸುಮಾರು 6 ಜನರಿದ್ದು ಅವರ ಜೀವನೋಪಾಯಕ್ಕಾಗಿ ಇದನ್ನೇ ಅವಲಂಬಿಸಿರುತ್ತಾರೆ. ಇಷ್ಟೆಲ್ಲ ಕಷ್ಟದಲ್ಲಿಯೇ ಇವರು ಕುಟುಂಬಕ್ಕೆ ತೊಂದರೆಯಾಗುತ್ತಿರುವ ಕಾರಣ ದಾರಿ ಬಿಡಿಸುತ್ತೇವೆಂದು ಮಾರ್ಚ್ 17ರಂದು ದೂರವಾಣಿ ಮುಖಾಂತರ ಮಹದೇವ ಸ್ವಾಮಿ ಬೀನ್ ಲೇಟ್ ಮಹದೇವಯ್ಯ ಎಂಬುವರಿಗೆ ಸರ್ವೆ ಮಾಡುತ್ತೇವೆಂದು ದೂರವಾಣಿ ಮುಖಾಂತರ ತಿಳಿಸಿರುತ್ತಾರೆ. ಅದರಂತೆಯೇ ಸೋಮವಾರ ದಿನ ಬೆಳಿಗ್ಗೆ 11:30ರ ಸಮಯದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಮತ್ತು ಗ್ರಾಮ ಸಹಾಯಕ ಇಬ್ಬರು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಜಮೀನಿನ ನಕ್ಷೆಯಲ್ಲಿ ದಾರಿ ಇಲ್ಲದ ಕಾರಣ ವಾಪಸ್ಸಾಗಿರುತ್ತಾರೆ. ಆದರೆ ಚಿಕ್ಕೇಗೌಡ ಬಿನ್ ರಾಜೇಗೌಡ ಎಂಬುವವರಿಗೆ ಸರ್ವೆ ನಂಬರ್ 186ರಲ್ಲಿ ಜಮೀನಿದ್ದು ಇವರ ಜಮೀನಿಗೆ ದಾರಿ ಬಿಡಿಸಿಕೊಡಲು ಚಿಕ್ಕಮಾದಯ್ಯ ಬೀನ್ ಲೇಟ್ ದೊಡ್ಡ ಗಂಡಯ್ಯ ಎಂಬುವವರ ಕುಟುಂಬದ ಮೇಲೆ ಪದೇ ಪದೇ ನೋಟಿಸ್ ಜಾರಿ ಮಾಡಿ ತೊಂದರೆ ನೀಡುತ್ತಿರುವುದು ಕಾನೂನು ಬಾಹಿರವಾಗಿರುತ್ತದೆ. ಚಿಕ್ಕಮಾದಯ್ಯ ಬೀನ್ ಲೇಟ್ ದೊಡ್ಡ ಗಂಡಯ್ಯ ಮತ್ತು ಮಹದೇವಯ್ಯ ಬೀನ್ ಲೇಟ್ ದೊಡ್ಡ ಗಂಡಯ್ಯ ಅವರಿಗೆ ಸೂಕ್ತ ರಕ್ಷಣೆ ಕೊಟ್ಟು ನ್ಯಾಯ ದೊರಕಿಸಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವ ಮನವಿಯಲ್ಲಿ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ನಂಜುಂಡಸ್ವಾಮಿ, ಹುಣಸನಪುರ ತಾಲೂಕು ಸಂಚಾಲಕ ರಂಗಸ್ವಾಮಿ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಅಂಬೇಡ್ಕರ್ ಸೇನಾ ರಾಜ್ಯಾಧ್ಯಕ್ಷ ನಾಗೇಂದ್ರ ಬಸವಟ್ಟಿಗೆ, ತಾಲೂಕು ಅಧ್ಯಕ್ಷ ಮುಳ್ಳೂರು ಸ್ವಾಮಿ, ರೈತ ಮಹದೇವಸ್ವಾಮಿ, ಕುಮಾರ್, ಸಂಜು ಹಾಜರಿದ್ದರು. ಹೊರದಿ ಹೋಮ ನಂಜುಂಡ ನಾಯಕ, NKS TV4 ಚಾಮರಾಜನಗರ. ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಚಿಕ್ಕಾಟಿ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರು 273ರಲ್ಲಿ ಕೇವಲ 29 ಗುಂಟೆ ಜಮೀನು ಅಣ್ಣ ತಮ್ಮಿದ್ರ ಜಮೀನಿದೆ. ಆ ಜಮೀನಿನ ಮೇಲೆ 186ನೇ ಸರ್ವೆ ನಂಬರ್ನ ಚಿಕ್ಕೇಗೌಡ ಬಿನ್ ರಾಜೇಗೌಡ ಅಂತಕ್ಕಂಥವ್ರಿಗೆ ದಾರಿ ಮಾಡಿಕೊಡ್ಬೇಕು, ತಿರುಗಾಡೋ ದಾರಿ ಮಾಡಿಕೊಡ್ಬೇಕು ಅಂತೇಳಿ ಗುಂಡ್ಲುಪೇಟೆ ತಾಲೂಕಿನ ತಹಸೀಲ್ದಾರರು ಮೊನ್ನೆ ತಾನೇ ಸಂಬಂಧಪಟ್ಟಂತಹ ಅವರ ಚಿಕ್ಕಮಾದಯ್ಯನ ಕುಟುಂಬದವರಾದಂತಹ ಮಾದೇವಸ್ವಾಮಿ ಅಂತಕ್ಕಂಥ ಕುಟುಂಬದವ್ರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಈ ನೋಟಿಸ್ ಜಾರಿ ಮಾಡ್ತಕ್ಕಂಥದ್ದು ಅವೈಜ್ಞಾನಿಕವಾಗಿದೆ ಅಂತ ಇದನ್ನು ದಲಿತ ಸಂಘರ್ಷ ಸಮಿತಿ ಮತ್ತು ಅಂಬೇಡ್ಕರ್ ಸೇನೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಾಗೇಂದ್ರ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ನಂಜುಂಡಸ್ವಾಮಿ ಮತ್ತು ತಾಲೂಕು ಸಂಚಾಲಕರಾದಂತಹ ರಂಗಸ್ವಾಮಿ ಮತ್ತು ಉಳಿದಂಥ ನಮ್ಮ ಸ್ನೇಹಿತರು ಕೂಡ ಈ ವಿಚಾರವನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ 273/1 ಸರ್ವೆ ನಂಬರ್ಲಿ ಕೇವಲ 14 ಗುಂಟ ಅಣ್ಣ ತಮ್ಮಿದ್ರೆ ಮಾತ್ರ ಜಮೀನು ಇರ್ತಕ್ಕಂಥದ್ದು. ಆದರೆ 186ಕ್ಕೆ ಒಂದು ರೌಂಡು ಸರ್ಕಾರಿಯ ಬಂಡಿ ದಾರಿ, ಗಾಡಿ ಜಾಡು ಅಂತಕ್ಕಂಥ ತಿರುಗಾಡೋ ರಸ್ತೆ ಎಲ್ಲವೂ ಕೂಡ ರಸ್ತೆ ಇದೆ.
ಆದರೆ ಉದ್ದೇಶಪೂರ್ವಕವಾಗಿಯೇ ತಹಸೀಲ್ದಾರರು ಈ 273 ಬಾರ್ ಒಂದರಲ್ಲಿ ಚಿಕ್ಕೇಗೌಡ ಮತ್ತು ಸಣ್ಣಪ್ಪವರ ರಾಜೇಗೌಡನವ್ರಿಗೆ ದಾರಿ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇವರಿಗೆ ಯಾರೋ ಚಿಕ್ಕಮಾದಯ್ಯನ ಕುಟುಂಬಕ್ಕೆ ನೋಟಿಸನ್ನು ಪದೇ ಪದೇ ಕಳಿಸಿ ನಿನ್ನೆನೂ ಕೂಡ ನೋಟಿಸ್ ಜಾರಿ ಮಾಡಿ ನಿನ್ನೆ VA ಮತ್ತು ಸಂಬಂಧಪಟ್ಟ ಗ್ರಾಮ ಸೇವಕ ಅವರಿಬ್ಬರು ಬಂದಿದ್ದಾರೆ. ಉಳಿದಂಥ ತಹಸೀಲ್ದಾರರಾಗಲಿ ಅಥವಾ ಉಪ ತಹಸೀಲ್ದಾರರಾಗಲಿ RI ಆಗಲಿ ಯಾರೂ ಬಂದಿಲ್ಲ. ಇದು ತೀವ್ರತರವಾದ ವಿರೋಧವನ್ನು ನಾವು ವ್ಯಕ್ತಪಡಿಸ್ತೀವಿ. ಯಾಕಂತ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ ಇವರು ಈ ವ್ಯಕ್ತಿಯ ಜಮೀನಿನ ಮೇಲೆ ದಾರಿ ಮಾಡ್ತಕ್ಕಂಥದ್ದು ನಾವು ಕಂಡುತ್ತಾ ಇದ್ದೀವಿ. ಯಾಕಂದರೆ ದಾರಿ ಇದೆ, ಅದಕ್ಕೆ ದಾರಿ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಸರ್ಕಾರದ ಏನು ಇವತ್ತಿನ ರೂಲ್ಸ್ ಪ್ರಕಾರ ಏನಿದೆ ಅದನ್ನು ಅವ್ರು ಬಿಟ್ಕೊಡೋಕ್ಕೂ ತಯಾರಿದ್ರು. ದಾರಿ ಇದ್ದು ಕೂಡ ಒಂದು ಪರಿಶಿಷ್ಟ ವರ್ಗದ ಜನಾಂಗದವ್ರನ್ನ ಕುಟುಂಬದ ಮೇಲೆ ದಾರಿ ಇದೆ ಅಂತೇಳಿ ದೌರ್ಜನ್ಯ ಮಾಡಿಕೊಂಡು ಈ ರೀತಿಯಾದಂತಹ ವಿಚಾರವನ್ನು ಸೃಷ್ಟಿ ಮಾಡಿ ಅವರು ನೋಟಿಸ್ ಜಾರಿ ಮಾಡ್ತಕ್ಕಂಥನ್ನ ನಾವು ತೀವ್ರವಾಗಿ ಖಂಡಿಸ್ತಿದ್ದೇವೆ. ಸಂಬಂಧಪಟ್ಟ ದಾಖಲೆ ನೋಡಿ, ನಿನ್ನೆ ತಾನೇ ಅವ್ರಿಗೆ ಕಳಿಸಿರ್ತಕ್ಕಂತಹ ನೋಟಿಸು ಕೂಡ ಇದೆ. ನಿನ್ನೆ ಆ ಕುಟುಂಬದವ್ರನ್ನ ಏನು ಚಿಕ್ಕಮಾದಯ್ಯ ಕುಟುಂಬದವ್ರನ್ನ ಅಲ್ಲಿ ಕಾಯಿಸಿ ಅವ್ರ ಟೈಮ್ ವ್ಯಯ ಮಾಡಿ ಕೂಲಿ ಮಾಡ್ಕೊಂಡು ಜೀವನ ಮಾಡೋರ್ಗೆ ಇವರು ತುಂಬ ತೊಂದರೆನ ನೀಡ್ತಾ ಇದ್ದಾರೆ. ಹಾಗೇ ಈ ಸಂಬಂಧಪಟ್ಟ ಸರ್ವೆ ನಂಬರ್ಲಿ ಏನಿದೆ ಅದನ್ನು ಮೂಲ ನಕ್ಷೆ ನಮ್ಮ ಹತ್ರ ಇದೆ. ಮೂಲ ನಕ್ಷೆಲೇನು ನೋಡಿ, ಇಲ್ಲಿ ಈಗಾಗಲೇ ನಾವು ಗುರುತು ಮಾಡಿರ್ತಕ್ಕಂತಹ 200 ನೀಲಿ ಇದು ಯೆಲ್ಲೋ ಕಲರ್ ಪೆನ್ಸಿಲ್ ಗುರುತಲ್ಲಿದೆ 273/1. ಅದರಲ್ಲಿ ಯಾವುದೇ ದಾರಿಯೂ ಕೂಡ ಇಲ್ಲ. ಯಾವುದೇ ದಾರಿ ಇಲ್ಲದೇ ಕೂಡ ಹಣದ ಆಸೆಗೋ ಅಥವಾ ಬೇರೆ ಯಾವುದೋ ಇನ್ಯಾವುದೋ ರಾಜಕೀಕರಣಗೋಸ್ಕರ ಅಥವಾ ಇನ್ಯಾವುದೋ ಸಂಚಿಗೋಸ್ಕರ ಅಥವಾ ದಲಿತರನ್ನು ದಮನ ಮಾಡಬೇಕು, ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ಒಂದು ನಿಯಮ ಇಟ್ಕೊಂಡು ಇವರು ಮಾಡ್ತಕ್ಕಂಥದ್ದು ಭಾಳ ಅಯೋಗ್ಯತನವಾಗಿ ನಮಗೆ ಎದ್ದು ಕಾಣ್ತಾ ಇದೆ. ಇದು ಯೋಗ್ಯವಲ್ಲದೇ ಇದ್ರೂ ಕೂಡ ಇವರು ಈ ಕೆಲಸವನ್ನು ಮಾಡಿ ಮುಂದುವರಿಸೋದನ್ನು ದಲಿತ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ಅಂಬೇಡ್ಕರ್ ಸೇನೆ ಕೂಡ ಇದನ್ನು ತೀವ್ರವಾಗಿ ಯಾರು ಮಾಡ್ತಿದ್ರು. ಇದು ತಹಸೀಲ್ದಾರ್ ಮುಖಾಂತರ ಜಾರಿಯಾಗಿರ್ತಕ್ಕಂತಹ ನೋಟಿಸ್ ನೋಡಿ, ಇಲ್ಲೇ ಇದೆ ನೋಟಿಸ್ ತೋರಿಸ್ತಾ ಇದ್ದೀನಿ, ನೋಟಿಸ್ ಇದೆ. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ, ಇತ್ತೀಚೆಗೆ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೆ ಇದರ ವಿಚಾರವಾಗಿ ಸಂಘಟನೆಗಳು ಪ್ಲಸ್ ಕುಟುಂಬದ ವಾರಸುದಾರರಾದಂಥವ್ರು ಕೂಡ ಇವತ್ತು ಬಂದು ನಾವು ಅವ್ರಿಗೆ ಒಂದು ಮನವಿ ಕೊಡುವಂತ ಬಂದಿದ್ವಿ. ಬಂದಂಥ ಸಂದರ್ಭದಲ್ಲಿ ಏನು ಮೇಡಮ್ ಅವರು ಇವತ್ತು ಸಭೆ ಏನು RIVAಗಳ ಸಭೆ ಇದೆ ಅಂತ ಹೇಳಿದ್ರು. ಆಗ ಅವರ PA ಕೊಟ್ಟು ಬಂದಿದ್ದೇವೆ. ಮತ್ತು ಅದೇ ಸಂದರ್ಭದಲ್ಲಿ ಲಂಚ್ ಬ್ರೇಕ್ ಸಮಯದಲ್ಲಿ ನಮ್ಮ ತಾಲೂಕು ತಹಸೀಲ್ದಾರ್ನ ಭೇಟಿ ಮಾಡಿದಾಗ ಅವ್ರೇನು ಹೇಳ್ತಾರಪ್ಪ ಅಂದರೆ, ಆ ಜಮೀನಿನಲ್ಲಿ ಕರಾಬು 4 ಗುಂಟಿದೆ, ಕರಾಬಿನ ಮೇಲೆ ನಾವು ರಸ್ತೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಕರಾಬಿನ ಮೇಲೆ ರಸ್ತೆ ಮಾಡ್ತಕ್ಕಂಥದ್ದು ಖಂಡನೀಯ. ಎಲ್ಲ ಜಮೀನಲ್ಲೂ ಕೂಡ ಪೋರ್ಟ್ ಖರಾಬ್ ಬರ್ತದೆ, A ಖರಾಬ್, B ಖರಾಬ್ ಬರ್ತದೆ. B ಖರಾಬ್ ಬೇಬಿ ಬಿಟ್ ಆಫ್ ಲ್ಯಾಂಡ್ ಅಂತ ಅದು. ಅದರಲ್ಲೂ ಕೂಡ ಯಾವುದೇ ರೀತಿ ಅಂತ ಯಾರು ಈ ವಾರಸ್ಥರಿಗೆ ಸೇರುವಂಥ ಜಾಗ ಅದರಲ್ಲಿ ರಸ್ತೆ ಮಾಡಿ 14 ಗುಂಟೆ ಇರ್ತಕ್ಕಂಥ ಒಳಗೆ ನಾವು ರಸ್ತೆ ಮಾಡಿ ಇಷ್ಟೆಲ್ಲ ಅನ್ಯಾಯ ಮಾಡ್ತದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಮುಂದೊಂದು ದಿನಗಳಲ್ಲಿ ತಹಸೀಲ್ದಾರರು ಮತ್ತು ಸಂಬಂಧಪಟ್ಟ ಕಂದಾಯ ಇಲಾಖೆಯಲ್ಲಿ ಮುಂದುವರೆದ್ರೆ ನಾವು ಉಗ್ರವಾದ ಹೋರಾಟವನ್ನು ಚಾಮರಾಜನಗರ ಜಿಲ್ಲಾ DC ಆಫೀಸ್ನಿಂದಲೂ ಮಾಡಬೇಕಾಗುತ್ತೆ, ಗುಡ್ಲಪೇಟೆ ತಾಲೂಕು ಆಫೀಸ್ನಿಂದಲೂ ಮಾಡಬೇಕಾಗಿತ್ತು ಅಂತೇಳಿ ನಾನು ಎಲ್ಲ ಸಂಘಟನೆಯ ಪರವಾಗಿ ನಾನು ಈ ಒತ್ತಾಯವನ್ನು ತಮ್ಮಲ್ಲಿ ಮಂಡಿಸ್ತೇನೆ. ನಿಮ್ಮ ಹೆಸರು? ನಂಜುಂಡಸ್ವಾಮಿ, ದಶಾಂಶ ಸಂಚಾಲಕ, ಗುಂಡ್ಲುಪೇಟೆ.